ನೋಡಿ, ಒಂದ್ ಕಡೆ ಸದನದಲ್ಲಿ KN ರಾಜಣ್ಣ ಅವರು ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದು ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಈಗ ಅವರ ಪುತ್ರ ಕೊಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋ ಆರೋಪ. ಸೊ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬೆಳವಣಿಗೆ ಏನು ಗೊತ್ತಾ, ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನ CIDಯ ಹೆಗಲಿಗೆ ಹಾಕಲಾಗಿದೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಕೇಸು CID ಹೆಗಲಿಗೆ. ಈಗ ಜಯಮಹಲ್ ಬಳಿಗ ಮನೆಗೆ ಹೋಗಿ ಪರಿಶೀಲನೆ ಕಾರ್ಯವನ್ನು ಶುರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಆರಂಭ ಆಗಿದೆ. ಅಲ್ಲಿಗೆ ಗೃಹ ಇಲಾಖೆ ಆದೇಶದ ಮೇರೆಗೆ CID ಪ್ರಾಥಮಿಕ ತನಿಖೆಯನ್ನ ಶುರು ಮಾಡಿಕೊಂಡಿದೆ. ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್ ಕೇಸನ್ನ ಈಗ CID ಹೆಗಲಿಗಾಕಿ ಅದರ ಪರಿಶೀಲನೆ ಅಥವಾ ತನಿಖೆ ಶುರುವಾಗಿದೆ ಈಗ. ಸೊ ಇಲ್ಲಿಂದ ಈ ಕೇಸು, ಈ ಹನಿ ಟ್ರ್ಯಾಪ್ ಕೇಸು ಯಾವ ಹಂತ, ಯಾವ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಂದು ಕಡೆ ಈ ಹನಿ ಟ್ರ್ಯಾಪ್ ಕೇಸು, ಮತ್ತೊಂದು ಕಡೆ ಅವರ ಪುತ್ರ ನನ್ನನ್ನು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಹೊಸ ಬಾಂಬ್ ಸಿಡಿಸ್ತಾ ಇರೋದು. ಸೊ ಹಾಗಾಗಿ ಇವರು ಕೂಡ ಒಂದು ಪ್ರತ್ಯೇಕ ದೂರನ್ನ ಕೊಟ್ಟಿದ್ದಾರೆ. ಅದರ ತನಿಖೆ ಆಗಬೇಕು. ಸೊ ಓವರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಈ ಆರೋಪಗಳ ಬಿರುಗಾಳಿ ಬೀಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ. ಶಶಿಧರ್, ಒಂದ್ ಕಡೆ KN ರಾಜಣ್ಣ ಅವರು ಹನಿ ಟ್ರ್ಯಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಮಾಡ್ತಾರೆ. ಈಗ ಆ ಕೇಸು CID ಹೆಗಲಿಗೆ ಹಾಕಲಾಗಿದೆ. ಈಗ ಪ್ರಾಥಮಿಕ ಹಂತದಲ್ಲಿ ಈ ಕೇಸ್ ಯಾವ ರೀತಿ ಸಾಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ KN ರಾಜಣ್ಣ ಅವರ ಪುತ್ರ ತಮ್ಮನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರು ಯಾರೋ ನವೆಂಬರ್ ಮಂತಲ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ರಾಜ್ಯ ರಾಜಕಾರಣದಲ್ಲಿ ಏನ್ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಹಲ್ಚಲನ್ನು ಕೂಡ ಎಬ್ಬರಿಸ್ತಾ ಇದೆ. ಯಾಕಂತಂದ್ರೆ ರಾಜ್ಯ ರಾಜಕಾರಣದಿಂದ ಹಿಡಿದು ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ವರೆಗೂ ಕೂಡ ಈಗ ದೂರ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ದೂರನ್ನು ಕೂಡ ಕೊಟ್ಟು ಬಂದಿದ್ದಾರೆ. ವಿಧಾನ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಅದೇ ರೀತಿಯಲ್ಲಿ ಕೂಡ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ಸಚಿವ ರಾಜಣ್ಣ ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ರು, CM ಅವರನ್ನು ಕೂಡ ಭೇಟಿಯಾಗಿದ್ರು. ಆದ್ರೆ ಈಗ ರಾಜಣ್ಣ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಗೃಹ ಸಚಿವರ ಪಕ್ಕದಲ್ಲಿ ಇಟ್ಕೊಂಡು ಹನಿ ಟ್ರ್ಯಾಪ್ ಆಗಿಲ್ಲ, ಯಾವುದೇ ರೀತಿಯಂತ ದಾಖಲೆಗಳಿಲ್ಲ, ಮೌಖಿಕ ದೂರನ್ನು ಕೊಟ್ಟಿದ್ದೇನೆ 3 ಪುಟಗಳು ಅಂತ ಕೂಡ ಹೇಳಿಕೆ ಉಲ್ಟಾ ಹೊಡೆದಿದ್ರು. ಈಗ ನೋಡಿದ್ರೆ ರಾಜಣ್ಣ ಅವರ ಪುತ್ರ ಅವರು ಬಂದು ರಾಜೇಂದ್ರ ಅವರು DGಗೆ ಹೋಗಿ ದೂರಗಳನ್ನ ಕೊಡ್ತಾರೆ ಅಂತ ಕೂಡ ಹೇಳಿದ್ರು. ಅವರು ದೂರನ್ನು ಕೂಡ ಕೊಟ್ಟರು. ದೂರು ಕೊಟ್ಟು ಬಂದ ನಂತರ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ನನ್ನ ಮೇಲೆ ಕೊಲೆ ಬೆದರಿಕೆ ಇದೆ, ನಮ್ಮ ಕುಟುಂಬದ ಮೇಲೆ ಅಂತ ಹೇಳ್ಬಿಟ್ಟು ಈಗ ದೂರನ್ನು ಕೂಡ ಕೊಟ್ಟಿದ್ದೇವೆ ಅಂತ ಕೂಡ ಹೇಳಿದ್ರು. ಅದರ ಜೊತೆಗೆ ಹನಿ ಟ್ರ್ಯಾಪ್ ಬಗ್ಗೆನೂ ಕೂಡ CID ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದು ಕಚೇರಿ ಸರ್ಕಾರಿ ಕಚೇರಿ ಗೆಸ್ಟ್ ಹೌಸ್ ನಲ್ಲಿ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ ಅಂತ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ರಾಜಣ್ಣ ಒಂದು ನಿಲುವನ್ನ ಹೊಂದಿದ್ರೆ, ಅವರ ಪುತ್ರ ಇನ್ನೊಂದು ನಿಲುವನ್ನು ಕೂಡ ಹೊಂದಿದ್ದಾರೆ. ರಾಜಣ್ಣ KN ರಾಜಣ್ಣ ಹೇಳ್ತಾ ಇರೋದೇನಂತಂದ್ರೆ, ಒಬ್ಬ ಮಹಾನಾಯಕರಿದ್ದಾರೆ, ನ್ಯಾಯಾಧೀಶರು ಸೇರಿದಂತೆ ಅಧಿಕಾರಿಗಳು ಸೇರಿದಂತೆ ಆಡಳಿತ ಪಕ್ಷ ವಿರೋಧ ಪಕ್ಷದ ಶಾಸಕರನ್ನು ಕೂಡ ಹನಿ ಟ್ರ್ಯಾಪ್ಗೆ ಒಳಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸದನದಲ್ಲಿ ಗಂಭೀರವಾದಂತಹ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಆದ್ರೆ ಅವರ ಪುತ್ರ ಕೂಡ ಹನಿ ಟ್ರ್ಯಾಪ್ ಆಗಿತ್ತು ಅಂತ ಕೂಡ ಸ್ವತಃ ರಾಜಣ್ಣ ಅವರೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈಗ ಅವರ ಪುತ್ರ ಹೇಳಿಕೆ ಕೊಟ್ಟಿರೋದೇನಂತಂದ್ರೆ, ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಹನಿ ಟ್ರ್ಯಾಪ್ ಆಗಿಲ್ಲ, ನಮ್ಮ ಕುಟುಂಬದ ಮೇಲೆ ಕೊಲೆ ಬೆದರಿಕೆ ಮಾಡಲಾಗಿದೆ, ಅದು ಕೂಡ ರಾಜೇಂದ್ರ ಅನ್ನುವರದ ಒಬ್ಬ ಹೆಸರು ಕೂಡ ಭರತ್ ಅನ್ನೋ ಹೆಸರು ಕೂಡ ಗೊತ್ತಾಗಿದೆ. ಆದ್ರೆ ಅವ್ರ ಒಂದು ಕೊಲೆ ಬೆದರಿಕೆಯಲ್ಲಿ ಒಂದು 3 ಜನ ಹೆಸರು ಕೂಡ ಗೊತ್ತಾಗಿದೆ. ಹೀಗಾಗಿ ನಮ್ಮ ಮೇಲೆ ಆತ್ಮರಕ್ಷಣೆ ಬೇಕಾಗಿದೆ. ಹೀಗಾಗಿ ನಾವು DGPಗೆ ದೂರನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಮನೆಯಲ್ಲಿದ್ದಂತ ಏನ್ CCTV ಫುಟೇಜಸ್ ಅನ್ನು ಕೂಡ ಈಗಾಗಲೇ ಪೊಲೀಸ್ ಕೂಡ ಕೊಡ್ತೇವೆ. ನಾಳೆ SPಗೆ ಹೋಗಿ ದೂರನ್ನು ಕೂಡ ಕೊಡ್ತೇವೆ, ಸಾಕ್ಷ್ಯಗಳನ್ನು ಕೂಡ ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಕೊಲೆ ಬೆದರಿಕೆಯನ್ನ ಹಾಕಿದಂತವ್ರು ಯಾರು, ಆಡಿಯೋಗಳಲ್ಲಿ ಯಾರಿದೆ, ಯಾರೆಲ್ಲ ಸಂಭಾಷಣೆಯನ್ನ ಮಾಡಿದ್ದಾರೆ ಅನ್ನೋದು ಒಂದೊಂದು ಕ್ಷಣಕ್ಕೂ ಕೂಡ ಸಾಕಷ್ಟು ಕುತೂಹಲ ಕೇಳಿಸುವಂತೆ ರಾಜಣ್ಣ ಮತ್ತೆ ರಾಜಣ್ಣ ಪುತ್ರನ ನಡೆ ಈಗ ಕಂಡು ಬರ್ತಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.